ಸ್ನೇಹಿತರೆ, ನೀವೇನೋ 2010ರಲ್ಲಿ ಕೇವಲ 100 ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ನಿಮ್ಮ ಬಳಿ 100 ಕೋಟಿ ಇರ್ತಾ ಇತ್ತು. ಅರೆ ಅದೇಗೆ ಅಂತ ಹೇಳ್ತೀರಾ? ಸೊ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಕ್ರಿಪ್ಟೋ ಕರೆನ್ಸಿ, ಫೋರೆಕ್ಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಸೀರೀಸ್ಗಳನ್ನ ಆರಂಭ ಮಾಡ್ತಾ ಇದ್ದೀವಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ರೀತಿ ವಿಡಿಯೋಗಳನ್ನ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೂಡ ನಿಮಗೆ ಕಲೀಲಿಕ್ಕೆ ಸಿಗುತ್ತೆ. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ಸೊ ನಾನಿವತ್ತು ಮಾತಾಡ್ತಾ ಇರತಕ್ಕಂಥದ್ದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಅದರಲ್ಲೂ ಬಿಟ್ ಕಾಯಿನ್. ಓಕೆ, 2010ರಲ್ಲಿ ನೀವೇನಾದರೂ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಕೇವಲ 100 ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದರೆ ಇವತ್ತು ನಿಮ್ಮ ಬಳಿ ಬರೋಬ್ಬರಿ 100 ಕೋಟಿ ಇರ್ತಾ ಇತ್ತು ಅಂತಲೇ ಹೇಳಬಹುದು. ಯಾಕಪ್ಪ ಅಂತಂದರೆ 2010ದಲ್ಲಿ ಒಂದು ಬಿಟ್ ಕಾಯಿನ್ನ ಬೆಲೆ ಏನಾಗಿರುತ್ತೆ ಅಂತಂದರೆ 1 ರೂಪಾಯಿ ಆಗಿರುತ್ತೆ. ಇವತ್ತು ಅದೇ ಬಿಟ್ ಕಾಯಿನ್ನ ಬೆಲೆ ನಿಯರ್ಲಿ ಒಂದು 97 ಲಕ್ಷಕ್ಕೆ ಬಂದು ಟಚ್ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು. ಇದು 1 ಕೋಟಿಯನ್ನು ದಾಟುವಂತಹ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು. 2010ರಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಪಿಜ್ಜಾವನ್ನು ಆರ್ಡರ್ ಮಾಡ್ಲಿಕ್ಕೋಸ್ಕರ 2000 ಬಿಟ್ ಕಾಯಿನ್ಗಳನ್ನ ಕೊಟ್ಟು ಒಂದೇ ಒಂದು ಪಿಜ್ಜಾನ ಆರ್ಡರ್ ಮಾಡ್ತಾನಂತೆ. ಇವತ್ತು ಅದೇ ಬಿಟ್ ಕಾಯಿನ್ನ ಅವನ ಹತ್ರ ಇಟ್ಕೊಂಡಿದ್ರೆ ಇವತ್ತು ಅವನ ಬಳಿ ಇರ್ತಕ್ಕಂಥದ್ದು 2000 ಕೋಟಿ. ಅವನು ಇದನ್ನ ಒಂದು ಇಂಟರ್ವ್ಯೂಗಳಲ್ಲಿ ಇದನ್ನ ಹಂಚ್ಕೊಳ್ತಾನೆ. ಸೊ ಈಗ US ಗೌರ್ಮೆಂಟ್ ಕೂಡ ಇದ್ರ ಮೇಲೆ ತುಂಬಾನೇ ಫೋಕಸ್ ಮಾಡ್ತಿದೆ. ಅಂದ್ರೆ ಟ್ರಂಪ್ ಸರ್ಕಾರ ಬಂದ ಮೇಲೆ ಅಂತೂ ಈ ಬಿಟ್ ಕಾಯಿನ್ ಹವಾ ಅನ್ನೋದೇನಿದೆ ಇದು ಇನ್ನೂ ಚೂರು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಎಲಾನ್ ಮಸ್ಕ್ ಬಗ್ಗೆ ನಿಮಗೆ ಗೊತ್ತಿದೆ, ಅವರು ಕೂಡ ಇದನ್ನ ತುಂಬಾನೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗೆ ಬಿಟ್ ಕಾಯಿನ್ಗೆ ಈಗ ಎಂಟ್ರಿ ಆಗೋದಕ್ಕೆ ಒಂದು ರೈಟ್ ಟೈಮ್ ಅಂತ ಹೇಳ್ಬೋದು. ನಾನು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿ ಬಿಟ್ ಕಾಯಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಫೋರೆಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಹಾಗೆಯೇ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ಅದರ ಬಗ್ಗೆ ವಿಡಿಯೋನ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಧನ್ಯವಾದ.